ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಸೂಪರ್ ಡೂಪರ್ ಹಿಟ್ ಆಗಿದ್ದೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನು ಟಾಪಿಕ್ಕು, ಒಂದು ಗುಡ್ ನ್ಯೂಸ್ ಅಂತಲೇ ಅಂದ್ಕೊಳ್ಳಿ. ಗುಡ್ ನ್ಯೂಸು ಮತ್ತು ಇನ್ನೊಂದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಅಂದ್ಕೊಳ್ಳಿ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಮೊನ್ನೆ ಒಂದು ಮೀಟಿಂಗ್ ಆಯಿತು ಗೊತ್ತಾ. ಸ್ವತಃ ಸಿದ್ದರಾಮಯ್ಯ ಸರ್ ಅವರು, ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅಂದರೆ, ಅವರು ಸ್ಕ್ರೀನ್ ಟಚ್ ಮೊಬೈಲ್ ವಿತರಣೆ ಅಂತ ಹೇಳಿದ್ದಾರೆ. ಓಕೆನಾ? ಅದ್ರ ಬಗ್ಗೆ ಮತ್ತು ಹೆಣ್ಣು ಮಕ್ಕಳಿಗೆ, ಗೃಹಲಕ್ಷ್ಮಿಯರಿಗೆ ಏನಪ್ಪ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು. ಓಕೆನಾ? ಇನ್ನು ಮತ್ತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಈ ಶ್ರಮ ಕಾರ್ಡ್ ಬಗ್ಗೆ. ಓಕೆನಾ? ಬನ್ನಿ, ಈ ಶ್ರಮ ಕಾರ್ಡ್ ಸ್ಟಾರ್ಟ್ ಆಗಿ ತುಂಬ ದಿವಸ ಆಯಿತು. ಬಟ್ ಇವಾಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ನನ್ನ ಡ್ಯೂಟಿ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಇಷ್ಟು ದಿವಸದಿಂದ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಗೊತ್ತಿರುತ್ತೆ. ಪ್ಲೀಸ್ ಮತ್ತೆ ಐ ಹಂಬಲ್ ರಿಕ್ವೆಸ್ಟು, ವ್ಯೂಸ್ ಬರ್ತಾ ಇಲ್ಲ ನನಗೆ. ಐ ಹಂಬಲ್ ರಿಕ್ವೆಸ್ಟು. ನಿಮ್ಗೆ ಯಾರಿಗೂ ಸಪೋರ್ಟ್ ಇಲ್ಲ ಅಂದರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ಲೀಸ್ ವ್ಯೂಸ್ನ ಫುಲ್ ವಾಚ್ ಮಾಡಿ. ನನಗೆ ವ್ಯೂಸ್ ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಫುಲ್ ವಿಡಿಯೋನ ವಾಚ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಓಕೆನಾ? ಮತ್ತು ನಾನು ನಮ್ಮ ಆಫೀಸಲ್ಲಿ ಏನು ನಡೀತಾ ಇರುತ್ತೆ, ನನ್ನ ಆಫ್ಲೈನಲ್ಲೂ ಅದೇ ಕೆಲಸ, ಅಂದರೆ ಸೋಷಿಯಲ್ ವರ್ಕ್ ಥರನೇ ಅಂದ್ಕೊಳ್ಳಿ. ಸೊ ಅದಕ್ಕೆ ನನ್ನ ಆಫೀಸಲ್ಲಿ ಏನು ನಡೀತಾ ಇರುತ್ತೆ ಅಂದರೆ, ಜೀವನ ಅಂತ ಹೇಳೋಗಿನ ಆಫೀಸಲ್ಲಿ ಏನು ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಲಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಲಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲಿ, ಗೃಹಲಕ್ಷ್ಮಿ ಅಪ್ಡೇಟ್ ಆಗಲಿ, ಪ್ರತಿಯೊಂದೂ ನಾವು ನಮ್ಮ ಆಫೀಸಲ್ಲಿ ಮಾಡ್ತೀವಿ. ಸೊ ಹಾಗಾಗಿ ಅಲ್ಲೇನು ನಡೆಯುತ್ತೋ ನಾನು ನಿಮಗೆ ಆನ್ಲೈನ್ ಮೂಲಕ, ಅಂದರೆ ಫೋನ್ ಮೂಲಕ, ಅಂದರೆ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮತ್ತು ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿಯರಿಗೆ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಗೃಹಲಕ್ಷ್ಮಿಯವ್ರಿಗೆ ಸ್ಕ್ರೀನ್ ಟಚ್ ಮೊಬೈಲ್ ವಿತರಣೆ ಅಂತ ಹೇಳಿದ್ದಾರೆ. ಅಂತಂದರೆ ನಾವಿನ್ನೂ ಜಾರಿಗೆ ತಂದಿಲ್ಲ, ಬಟ್ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಇನ್ನೂ ಜಾರಿಗೆ ಬಂದಿಲ್ಲ. ಇಂಥ ಟೈಮು ಇಂಥ ಡೇಟು ಅಂತ ಅವ್ರು ಇನ್ನೂ ಫಿಕ್ಸ್ ಮಾಡ್ತಾರೆ. ಬಜೆಟು ನಾವು ಆಲ್ರೆಡಿ ಬಜೆಟ್ ಘೋಷಣೆನೂ ಮಾಡಿದ್ದಾರೆ. ಇಂತಿಷ್ಟು ಕೋಟಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಇವ್ರಿಗೆಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಅಂದರೆ ಇದು ಮಾಡಬೇಕು ಅಂತ. ಅದು ಆನ್ಲೈನ್ ಅಪ್ಲೈ ಮಾಡ್ತಾರೋ ಅಥವಾ ಡೈರೆಕ್ಟ್ ಕೊಡ್ತಾರೋ ಅದು ಗೊತ್ತಿಲ್ಲ ಇನ್ನು. ಬಟ್ ಇದು ಅಂತ ಅವರು ಫಿಕ್ಸ್ ಮಾಡಿದ್ದಾರೆ. ರಿಲೀಸ್ ಮಾಡ್ತೀವಿ ಅಂತಲೂ ಫಿಕ್ಸ್ ಮಾಡಿದ್ದಾರೆ. ಬಟ್ ಇದು ಎಲ್ಲ ಹೆಣ್ಮಕ್ಳಿಗೂ ಆಗಲ್ಲ. ಇದು ಬಂದುಬಿಟ್ಟು ಓನ್ಲಿ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಆಶಾ ಕಾರ್ಯಕರ್ತರು ಇರ್ತಾರಲ್ಲ ಅವ್ರಿಗೆ ಮಾತ್ರ. ಯಾಕಂದರೆ ಇನ್ನೂ ತುಂಬ ಜನ ಒಂದು ಚಿಕ್ಕ ಫೋನ್ ಇಟ್ಕೊಂಡೇ ಓಡಾಡ್ತಾ ಇದ್ದಾರೆ. ಇವಾಗೆಲ್ಲ ಹೊಸ ಅಪ್ಡೇಟ್ ಬಂದಿದೆ, ಅಂದರೆ ಮೊಬೈಲಲ್ಲೇ. ಇವಾಗ ಪ್ಯಾನ್ ಕಾರ್ಡ್ಗೂ ಅಷ್ಟೇ. ಇವಾಗ ನಮ್ಮ ಹತ್ರ ಪ್ಯಾನ್ ಕಾರ್ಡ್ ಕೊಡೋಕ್ಕೆ ಬರ್ತಾರಲ್ಲ, ಅವ್ರು ಮೊಬೈಲಲ್ಲಿ ಅಪ್ಡೇಟ್ ಮಾಡಿಕೊಂಡು ಆಮೇಲೆ ನಮಗೆ ಕೊಟ್ಟು ಹೋಗ್ತಾರೆ. ಯಾಕಂದರೆ ಇವಾಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ, ಹೇಳ್ತಾರಲ್ಲ ಡಿಜಿಟಲ್ ಇಂಡಿಯಾ ಅಂತ, ಡಿಜಿಟಲ್ ಆಗಿರೋದ್ರಿಂದ ಪ್ರತಿಯೊಂದೂ ಫೋನಲ್ಲೇ ಮಾಡ್ಕೊತಾರೆ. ಸೊ ಹಾಗಾಗಿ ಅವ್ರೇನು ಯೋಚನೆ ಮಾಡಿ ಇದನ್ನು ಲಾಂಚ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಆಶಾ ಕಾರ್ಯಕರ್ತರಿಗೆ ಒಂದು ಹೊಸ ಸ್ಕ್ರೀನ್ ಟಚ್ ಮೊಬೈಲ್ ಫೋನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಓಕೆನಾ? ಇದು ಆಯಿತಾ? ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಶ್ರಮ ಕಾರ್ಡ್ ಇದ್ದವ್ರಿಗೆ 3,000 ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಇವಾಗ ಟ್ರೆಂಡ್ ಇರೋದು ಈ ಶ್ರಮ ಕಾರ್ಡು. ಓಕೆನಾ? ತುಂಬ ಜನ ಬರ್ತಾರೆ, ಈ ಶ್ರಮ ಕಾರ್ಡ್ ಮಾಡಿ ಹೋಗ್ತಾರೆ. ಬಟ್ ಇದು ತುಂಬ ಒಂದು 3 ವರ್ಷ ಆಯಿತು ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡು. ಆವಾಗೆಲ್ಲ ಲಾಕ್ಡೌನ್ ಆಗಿ ರಿಲೀಸ್ ಆಯಿತು ನೋಡಿ. ಆವಾಗ ಈ ಶ್ರಮ ಕಾರ್ಡ್ ಅಂದರೆ ಅಸಂಘಟಿತರ ಕಾರ್ಮಿಕರ ಕಾರ್ಡಿದು. ಅಂದರೆ ಡ್ರೈವರ್ಸ್ಗೆ, ಮನೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ, ಈ ಥರ. ಇದು ಕಟ್ಟಡ ಕಾರ್ಮಿಕರಲ್ಲ, ಅಸಂಘಟಿತ ಕಾರ್ಮಿಕರ ಕಾರ್ಡಿದು ಈ ಶ್ರಮ ಕಾರ್ಡ್ ಅಂತಂದರೆ. ಅನ್ಆರ್ಗನೈಸ್ಡ್ ಕಾರ್ಡಿದು. ಓಕೆನಾ?
ಇದನ್ನು ಆವಾಗ ಏನಂತ ಮಾಡಿಸಿದ್ರು ಅಂದರೆ ಹಾಸ್ಪಿಟಲ್ಗೆಲ್ಲ ಯೂಸ್ ಆಗುತ್ತೆ ನಿಮಗೆ ಅಂತ ಮಾಡಿಸಿದ್ರು. ಆಮೇಲೆ ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ ಬಂದ್ರೂ ನಿಮ್ಮದು ಡೈರೆಕ್ಟ್ ಅಕೌಂಟ್ಗೆ ಬರೋ ಥರ ಲೇಬರ್ ಕಾರ್ಡ್ಗೆ ಹೇಗೆ ಅಲ್ದಾಡಿದ್ರಿ ಆ ಥರ ಅಲ್ದಾಡೋದು ಬೇಕಾಗಿಲ್ಲ. ಇವಾಗ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರೋ ಥರ ಇದು ಒಂದು ಕಾರ್ಡು ಅಂತ ಆವಾಗ ಮಾಡಿಸಿದ್ರು, ಒಂದು 2-3 ಇಯರ್ಸ್ ಬ್ಯಾಕು. ಇವಾಗ ಏನಂತಾರೆ, ಈ ಕಾರ್ಡ್ ಇದ್ದರೆ ನಿಮಗೆ ತಿಂಗಳಿಗೆ 3-3 ಸಾವಿರ ಬರುತ್ತೆ. ಸೊ ಹಾಗಾಗಿ ನೀವು ಈ ಕಾರ್ಡ್ ಕಡ್ಡಾಯ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಒಂದು ನಿಮಗೆ ಕ್ಲಾರಿಫಿಕೇಷನ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಬಂದ್ಬಿಟ್ಟು ಹೇಗೆ ಅಂತಂದರೆ, ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ನೀವು ಬ್ಯಾಂಕಲ್ಲಿ ಹೋಗಿ ಅಂದರೆ 48 ವಯಸ್ಸು ಒಳಗಡೆ, ಓಕೆನಾ, 48 ಇಯರ್ಸ್ ಒಳಗಡೆ ನೀವು ಇದ್ದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಈ ಶ್ರಮ ಕಾರ್ಡ್ ಕೊಟ್ಟು ಒಂದು ಫಾರ್ಮ್ ಕೊಡ್ತಾರವರು. ಆ ಫಾರ್ಮ್ನ ಫಿಲ್ ಮಾಡಿ ನೀವು ಬ್ಯಾಂಕಲ್ಲಿ ಕೊಟ್ಟರೆ ತಿಂಗಳಿಗೆ 360 ರೂಪಾಯಿನೋ ಡೆಬಿಟ್ ಆಗುತ್ತೆ, ನಿಮ್ಮದು ಆಟೋ ಡೆಬಿಟ್ ಆಗುತ್ತೆ. ಅದನ್ನು ಅವ್ರೇನು ಮಾಡ್ತಾರೆ, 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಥರ ಕೊಡ್ತಾರೆ, ಓಕೆನಾ. ನಿಮಗೆ ಡೈರೆಕ್ಟ್ ಇವಾಗಲಿಂದನೇ 3-3 ಸಾವಿರ ಯಾರೂ ಕೊಡಲ್ಲ, ಓಕೆನಾ. ಅರ್ಥ ಆಯ್ತಾ? ಇದು ಒಂದು ಎಲ್ರಿಗೂ ಸುಮ್ಮನೆ ಪಾಪ ಜನಗಳಿಗೆ ಯಾಮಾರಿಸ್ಬೇಡಿ ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟು, ಓಕೆನಾ. ಹೇಳ್ತಾರೆ, ನಾನು ಥಂಬ್ನೇಲ್ ಅದೇ, ಯಾಕಂದರೆ ನೀವು ಕ್ಲಿಕ್ ಮಾಡಲಿ ಅಂತ ನಾನು ಈ ಥರ ಹಾಕಿರ್ತೀನಿ ಥಂಬ್ನೇಲು, ತಪ್ಪು ತಿಳ್ಕೊಬೇಡಿ. ಬಟ್ ಒಳಗಡೆ ಒಂದು ರೈಟ್ ಇನ್ಫಾರ್ಮೇಷನ್, ಒಂದು ಕರೆಕ್ಟ್ ಇನ್ಫಾರ್ಮೇಷನ್, ಒಂದು 100% ಟ್ರೂ ಇನ್ಫಾರ್ಮೇಷನ್ ಇರುತ್ತೆ, ಓಕೆನಾ. ಇದನ್ನು ಮಾತ್ರ ನೀವು ಅಂದರೆ ಅಮೌಂಟ್ ನಿಮಗೆ ಡೈರೆಕ್ಟ್ ಸಿಗಲ್ಲ. 100 ರೂಪಾಯಿ ಕೊಟ್ಟು ಈ ಶ್ರಮ ಕಾರ್ಡ್ ಮಾಡಿಸೋರಿಗೆ ತಿಂಗ್ಳಿಗೆ 3 ಸಾವಿರ ಬಂದರೆ ಯಾರು ಕೆಲಸಕ್ಕೆ ಹೋಗೋದೇ ಬೇಡ, ಮನೇಲಿ ಒಂದು 4 ಜನ ಇರ್ತಾರೆ, ಅವ್ರಿಗೆ ಬಂತಲ್ಲ ಅಲ್ಲೇ ಒಂದು 12 ಸಾವಿರ ರೂಪಾಯಿ. ಇನ್ನೇನು ಕೆಲಸಕ್ಕೆ ಹೋಗೋದೇ ಬೇಡ, ಯಾರೂ ಆರಾಮಾಗಿ ಕುತ್ಕೊಂಡು ತಿಂತಾರೆ ಎಲ್ಲರೂ. ಸೊ ಹಾಗಾಗಿ ಆ ಥರ ಅಲ್ಲ ಅದು ರೂಲ್ಸು. ನೀವು ಇವಾಗ ಬ್ಯಾಂಕಲ್ಲಿ 360 ರೂಪಾಯಿನೋ ಕಟ್ಟಾಗುತ್ತೆ, ಅದನ್ನು ಕಟ್ಟಾಗಿ ಅದು 60 ವರ್ಷ ಆದಮೇಲೆ ಅವರು ನಿಮಗೆ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಓಕೆನಾ. ನಾನು ಬಂದವ್ರಿಗೆಲ್ಲ, ನಮ್ಮ ಆಫೀಸಲ್ಲಿ ಬಂದವ್ರಿಗೆಲ್ಲ ಅದೇ ಹೇಳಿ ಕಳಿಸ್ತಾ ಇರ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ ಮೇಡಮ್. ಈ ಥರ ಇದೆ ಇರೋ ಫ್ಯಾಕ್ಟು ಇದು. ಹೌದಾ ಮೇಡಮ್, ಮತ್ತು ಯಾರ್ಯಾರು ಏನೇನೋ ಹೇಳ್ತಾ ಇದ್ದಾರೆ 3-3 ಸಾವಿರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ. ಬಟ್ ಮಾಡಿಸ್ಕೊಂಡು ಇಟ್ಕೊಳ್ಳಿ, ಒಂದಿಲ್ಲ ಒಂದು ದಿವಸ ಯೂಸ್ ಆಗುತ್ತೆ, ಮಾಡಿಸ್ಕೊಂಡು ಇಟ್ಕೊಳ್ಳಿ. 100 ರೂಪಾಯಿ ಹೆಂಗೋ ಖರ್ಚು ಮಾಡ್ತೀವಿ ನಾವು, ಓಕೆನಾ. ಅದನ್ನು ಮಾಡಿಸ್ಕೊಂಡು ಇಟ್ಕೊಳ್ಳಿ. ಇವನ್ ನಾನು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಬಟ್ ಸದ್ಯಕ್ಕೇನು ಯೂಸ್ ಇಲ್ಲ ಅದರಿಂದ, ಓಕೆನಾ. ಬೇಕಾದರೆ ನೀವು ಅಟಲ್ ಪೆನ್ಷನ್ ಮಾಡಿಸ್ಕೊಳ್ಳಿ, ಅದು ಯೂಸ್ ಆಗುತ್ತೆ. ಬೇಕಾದರೆ ನಾನು ಅದು ಒಂದು ನಿಮಗೆ ವಿಡಿಯೋ ಅದು ಒಂದು ದಿವಸ ನಾನು ಮಾಡ್ತೀನಿ, ಅದು ಫುಲ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.